ಕರ್ನಾಟಕದ ಒಂದು ಚಿಕ್ಕ ಊರು. ಅಲ್ಲಿ ದಿನಕ್ಕೆ ಒಂದೇ ಬಸ್ಸು ಬರುತ್ತಿತ್ತು. ರಾತ್ರಿ ಹೊತ್ತು ಕೊನೆಯ ಪ್ರಯಾಣ. ಆ ಬಸ್ಸು ತಪ್ಪಿದ್ರೆ ಮತ್ತೆ ಬಸ್ಸು ಬರುವುದು ಮಾತ್ರ ಬೆಳಿಗ್ಗೆ. ಆದರೆ ಆ ಹಳ್ಳಿಯವರು ಇನ್ನೊಂದು ಮಾತು ಹೇಳುತ್ತಿದ್ದರು. ರಾತ್ರಿ ಮತ್ತೆ ಒಂದು ಬಸ್ಸು ಬರುತ್ತೆ, ಆದರೆ ಅದಕ್ಕೆ ಯಾರೂ ಹತ್ತಬೇಡಿ. ಯಾಕೆ ಅಂತ ಯಾರೂ ಹೇಳುತ್ತಿರಲಿಲ್ಲ. ಅಜಯ್ ಅದೇ ಊರಿನವ. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗ. ಧೈರ್ಯವಂತ. ಭಯ ಅನ್ನೋದೇ ಇರಲಿಲ್ಲ. ಒಂದು ದಿನ ಅವನು ರಜೆಯ ಕಾರಣ ತನ್ನ ಊರಿಗೆ ಬರುತ್ತಿದ್ದ. ಆದರೆ ಅವನು ಬರುವುದು ಲೇಟ್ ಆಯಿತು. ಅವನು ಬಸ್ ಸ್ಟ್ಯಾಂಡ್ ತಲುಪುವಷ್ಟರಲ್ಲಿ ಆ ಒಂದು ಬಸ್ಸು ಹೋಗೇ ಬಿಟ್ಟಿತ್ತು. ಗಡಿಯಾರ ಸರಿಯಾಗಿ 11:16. ಮಳೆ ಸುರಿಯುತ್ತಲಿತ್ತು. ಬಸ್ ಸ್ಟ್ಯಾಂಡ್ ಖಾಲಿ. ಒಂದು ಲೈಟು ಮಾತ್ರ ಮಿಂಚುತ್ತಾ ಆರುತ್ತಾ ಇತ್ತು. ಅಜಯ್ ಒಂಟಿಯಾಗಿ ಕುಳಿತ. ಫೋನ್ ತೆಗೆದ. ಸಿಗ್ನಲ್ ಇಲ್ಲ. ಚಳಿಗಾಲಿ ಬೀಸುತ್ತಿತ್ತು. ಆ ಸಮಯದಲ್ಲಿ ಅವನಿಗೆ ಹತ್ತಿರ ಯಾರೋ ನಿಂತಂತೆ ಅನಿಸಿತು. ಅವನು ನಿಧಾನವಾಗಿ ತಿರುಗಿ ನೋಡಿದ. ಯಾರೂ ಇರಲಿಲ್ಲ. ಅದೇ ನೆಲದಲ್ಲಿ ಒದ್ದೆಯಾದ ಪಾದಚಿಹ್ನೆಗಳು. ಅವು ನಿಧಾನವಾಗಿ ಅವನ ಕಡೆನೇ ಬರುತ್ತಿದ್ದವು. ಅಜಯ್ ಎದ್ದ. ಹೃದಯ ಜೋರಾಗಿ ಬಡಿಯಿತು. ಯಾರು ಅಂದ. ಯಾವ ಉತ್ತರ ಕೂಡ ಇರಲಿಲ್ಲ. ದೂರದಲ್ಲಿ ಹಾರ್ನ್ ಅಸಹಜ ಉದ್ದ. ಬಸ್ಸು ಬಂದು ನಿಂತಿತು. ಹಠಾತ್ ಒಂದು ಬಸ್ಸು ಹಾರ್ನ್ ಹಾಕುತ್ತಾ, ಅದು ಸಾಮಾನ್ಯ ಸದ್ದು ಅಲ್ಲ, ಅದು ಒಂದು ಕಿರುಚಾಟದಂತೆ, ಮಳೆಯ ಮಧ್ಯೆ ಒಂದು ಹಳೆಯ ಬಸ್ಸು ಕಾಣಿಸಿತು. ಹೆಡ್ಲೈಟ್ ಮಿಂಚುತ್ತಾ. ನಂಬರ್ ಪ್ಲೇಟ್ ಇರಲಿಲ್ಲ. ಬಸ್ಸು ಅವನ ಎದುರುಗಡೆ ಬಂದು ನಿಂತಿತು. ಒಳಗಿನಿಂದ ಬಂದ ಗಾಳಿ, ಅಸಹಜ ಚಳಿ ಮತ್ತು ಏನೋ ಒಂದು ಕೆಟ್ಟ ವಾಸನೆ. ಡ್ರೈವರ್ ಮುಖ ಕಾಣಿಸುತ್ತಿರಲಿಲ್ಲ. ಕಣ್ಣುಗಳು ಹೊಳೆಯುತ್ತಿದ್ದವು. ಡ್ರೈವರ್ ಕೇಳಿದ, ಊರಿಗೆ ಹೋಗ್ಬೇಕಾ? ಅಜಯ್ ಮನಸ್ಸು ಹೇಳುತ್ತಿತ್ತು, ಈ ಬಸ್ಸು ಹತ್ತೋದು ಸರಿಯಿಲ್ಲ. ಆದರೆ ಅವನ ಮನಸ್ಸಲ್ಲೇ ನಕ್ಕ. ಇವೆಲ್ಲ ಅಂಧಶ್ರದ್ಧೆ ಅಂದ. ಅವನು ಬಸ್ಸು ಏರಿದ. ಶಬ್ದ, ಸಣ್ಣ ಗಾಳಿ ಬೀಸುತ್ತಿತ್ತು. ಒಳಗೆ ಎಲ್ಲಾ ಸೀಟುಗಳಲ್ಲಿ ಜನ ಕುಳಿತಿದ್ದರು. ಆದರೆ ಯಾರೂ ಮಾತಾಡುತ್ತಿರಲಿಲ್ಲ. ಯಾರೂ ಅಲ್ಲಿಂದ ಕದಲುತ್ತಿರಲಿಲ್ಲ. ಎಲ್ಲರೂ ತಲೆ ತಗ್ಗಿಸಿಕೊಂಡು ಒಂದೇ ಭಂಗಿಯಲ್ಲಿ. ಅಜಯ್ ಹಿಂಭಾಗದಲ್ಲಿ ಕೂತ. ಬಸ್ಸು ಹೊರಟಿತು. 5 ನಿಮಿಷ, 10 ನಿಮಿಷ. ಅಜಯ್ ಗಮನಿಸಿದ. ಯಾರೂ ಉಸಿರಾಡುತ್ತಿರಲಿಲ್ಲ. ಅವನು ಪಕ್ಕದವನನ್ನು ಕರೆದ. ಅವನ ಕೈ ಮುಟ್ಟಿ, ಅಣ್ಣ ಅಂದ. ಐಸ್ ಹಾಗೆ ಚಳಿ. ಅವನು ಮುಖ ನೋಡಿದ. ಬಿಳಿಯ ಚರ್ಮ, ನೀಲಿ ತುಟಿಗಳು. ಆದರೆ ಅವನ ಕಣ್ಣುಗಳು ನಿಧಾನವಾಗಿ ತೆರೆದುಕೊಳ್ಳುತ್ತಿದ್ದವು. ಮುಂದಿನವನು ಕೂಡ ತಲೆ ಎತ್ತಿದ. ಮತ್ತೊಬ್ಬ. ಎಲ್ಲರೂ ಒಂದೇ ಸಾರಿ ತಲೆ ಎತ್ತಿದರು. ಅವರ ಕಣ್ಣುಗಳು ಖಾಲಿ, ಕತ್ತಲೆ. ಅವರು ಒಂದೇ ಧ್ವನಿಯಲ್ಲಿ ಕೇಳಿದರು, ನಮ್ಮ ಜೊತೆ ಬರುತ್ತೀಯಾ? ಅಜಯ್ ಹೃದಯ ಬಡಿತ ವೇಗವಾಗುತ್ತಿತ್ತು. ಅಜಯ್ ಓಡಿದ. ಬಾಗಿಲು ಲಾಕ್ ಆಗಿತ್ತು. ಹಿಂದೆ ಅವರೆಲ್ಲರೂ ಬರುತ್ತಿದ್ದರು. ನೆಲಕ್ಕೆ ತಾಗದೆ ಕೈಗಳು ಉದ್ದವಾಗುತ್ತಾ ಒಂದು ಕೈ ಅಜಯ್ನ ಕಾಲು ಹಿಡಿದಿತ್ತು, ಇನ್ನೊಂದು ಕೈ ಅವನ ಕತ್ತು. ಚಳಿ ಜಾರಿ ಅವನ ಉಸಿರು ನಿಲ್ಲುತ್ತಿತ್ತು. ಆ ಕ್ಷಣದಲ್ಲಿ ಅಜಯ್ ಕುರುಚಿದ, ಆದರೆ ಸೋಲಲಿಲ್ಲ. ಅವನು ಯೋಚಿಸಿದ, ನಾನು ಬದುಕಬೇಕು ಎಂದು. ಅವನು ತನ್ನ ಸಂಪೂರ್ಣ ಶಕ್ತಿ ಹಾಕಿ ಬಾಗಿಲಿಗೆ ಹೊಡೆದ. ಒಮ್ಮೆ, 2 ಬಾರಿ, 3ನೇ ಬಾರಿ ಬಾಗಿಲು ತೆರೆದಿತು. ಅವನು ಹೊರಗೆ ಜಿಗಿದ. ಬೆಳಿಗ್ಗೆ ಅಜಯ್ ಸ್ಟ್ಯಾಂಡ್ ಹತ್ತಿರ ಸಿಕ್ಕಿದ. ಜೀವಂತ. ಆದರೆ ಅವನ ಕಣ್ಣುಗಳಲ್ಲಿ ಭಯ ಇನ್ನೂ ನಿಂತಿತ್ತು. ಅವನು ಒಂದೇ ಮಾತು ಹೇಳಿದ, ಅವರು ನನ್ನನ್ನು. ಏನಾಯಿತು ಅಂತ ಯಾರೋ ಕೇಳಿದರೂ ಅಜಯ್ ಉತ್ತರ ನೀಡಲಿಲ್ಲ. ಆ ರಾತ್ರಿ 11 ಗಂಟೆ. ಅಜಯ್ ಮಲಗಿದ್ದ. ಹಠಾತ್ ಅವನ ಕಣ್ಣುಗಳು ತೆರೆದುಕೊಂಡವು. ಅವನು ಎದ್ದು ನಿಂತ. ಅವನಿಗೆ ಗೊತ್ತಿರಲಿಲ್ಲ, ಆದರೆ ಅವನ ಕಾಲುಗಳು ಸ್ವತಃ ಸ್ಟ್ಯಾಂಡ್ ಕಡೆ ನಡೆಯುತ್ತಿದ್ದವು. ದೂರದಲ್ಲಿ ಹಾರ್ನ್ ಸದ್ದು. ಅಜಯ್ ಸ್ಟ್ಯಾಂಡ್ಗೆ ತಲುಪಿದ. ಅಲ್ಲಿ ಯಾರೂ ಇರಲಿಲ್ಲ. ಅವನು ಬಸ್ಸು ಬರುವುದನ್ನೇ ನೋಡುತ್ತಾ ನಿಂತ. ನಂತರ ಅವನ ತನ್ನ ಕೈ ಮುಂದೆ ಚಾಚಿದ. ಹಾಗೆ ಯಾರೋ ಅವನ ಕೈಯನ್ನು ಮುಂದಿಟ್ಟು ಹಿಡಿದಂತೆ. ಅವನ ಎದುರು ಬಸ್ಸು ಬಂದು ನಿಂತಿತು. ಒಳಗಿನಿಂದ ಒಂದು ಧ್ವನಿ, ಇನ್ನೂ ಒಂದು ಸೀಟ್ ಖಾಲಿ ಇದೆ. ಮುಂದಿನ ಬೆಳಗ್ಗೆ ಊರವರು ಸ್ಟ್ಯಾಂಡ್ ಹತ್ತಿರ ಪಾದಚಿಹ್ನೆಗಳನ್ನು ಕಂಡರು. ಅವು ಅಜಯ್ನವು. ಅವು ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲೇ ನಿಂತಿದ್ದವು. ಮತ್ತೆ ಹಿಂತಿರುಗಿದ ಗುರುತುಗಳೇ ಇರಲಿಲ್ಲ. ಅಜಯ್ ಮತ್ತೆ ಯಾವತ್ತೂ ಸಿಗಲಿಲ್ಲ. ಆ ದಿನದಿಂದ ಆ ಬಸ್ಸು ಇನ್ನೂ ಬರುತ್ತಿದೆ. ಆದರೆ ಅದು ಯಾರನ್ನು ಬಲವಂತವಾಗಿ ತೆಗೆದುಕೊಳ್ಳೋದಿಲ್ಲ. ಅದು ಕೇವಲ ಕಾಯುತ್ತದೆ, ಯಾರಾದರೂ ಸ್ವತಃ ಮುಂದೆ ಬಂದು ತಮ್ಮ ಕೈ ನೀಡುವವರೆಗೂ. ಸ್ನೇಹಿತರೆ, ಈ ಕತೆ ಇಷ್ಟವಾಗಿದ್ದರೆ ಹಾಗೂ ಇದೇ ರೀತಿ ಹಾರರ್ ಸ್ಟೋರಿಗಳು ನೀವು ಕೇಳಬೇಕಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ.